ರೈತರ ಸಮಗ್ರ ಪ್ರಗತಿಗಾಗಿ ಕೇಂದ್ರ ಸರ್ಕಾರದಿಂದ 106 ಯೋಜನೆಗಳ ಅನುಷ್ಠಾನ. ಹೊಸಳ್ಳಿಯಲ್ಲಿ ಎಚ್.ಆರ್. ಅಶೋಕ್ ಕುಮಾರ್ ಹೇಳಿಕೆ. ಹೊಸಳ್ಳಿ ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ನೇರ ಪ್ರಸಾರ ವೀಕ್ಷಣೆಗೆ ಚಾಲನೆ. ದೇಶದ ಬೆನ್ನೆಲುಬು ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ 106 ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಪ್ರಗತಿ ಹೊಂದುವಂತೆ ರಾಜ್ಯ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್.ಆರ್. ಅಶೋಕ್ ಕುಮಾರ್ ಕರೆ ನೀಡಿದರು. ತಾಲೂಕಿನ ಹೊಸಳ್ಳಿ ಗ್ರಾಮದ ಸಿದ್ದೇಮಲ್ಲೇಶ್ವರ ಮಠದ ಆವರಣದಲ್ಲಿ ಭಾನುವಾರ ರಾಜ್ಯ ಭಾಜಪ ರೈತ ಮೋರ್ಚಾ ವತಿಯಿಂದ ಆಯೋಜಿಸಿದ್ದ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ನೇರ ಪ್ರಸಾರ ರೈತರ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನಾವೆಲ್ಲ ಪರಿಶೀಲನೆ ಮಾಡಬೇಕಾಗಿ ವಿನಂತಿ ಮಾಡ್ತೇವೆ. ಅತಿ ಹೆಚ್ಚು ರೈತರ ಪರವಾಗಿ ನಿಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ರಾಜ್ಯದಲ್ಲಿ ಬಿ.ಎಸ್. ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಪರವಾಗಿ ಒಂದು ಬಜೆಟ್ನೇ ಮಂಡಿಸುವಂತ ಕೆಲಸವನ್ನ ಮಾಡಿದಂಥದ್ದು ಕೀರ್ತಿ ಬಿಜೆಪಿಗೆ ಮತ್ತೆ ನಮ್ಮ ನೆಚ್ಚಿನ ನಾಯಕರಿಗೆ ಸಲ್ತು. ಅವ್ರು ಕೊಟ್ಟಂತ ಯೋಜನೆಗಳು ರೈತರ ಖಾತೆಗಳಿಗೆ ನೇರವಾಗಿ ಹಣ ತಲುಪಿಸುವಂತ ಕೆಲಸವನ್ನ ಮೊದಲಿಗೆ ಮಾಡಿದಂಥದ್ದು. ಹಿಂದೆ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಗೆ 1,000 ಹಣವನ್ನು ಹಾಕಿದ್ರೆ ಅವ್ರು ತಲುಪೋದಕ್ಕೆ ಇದು 70% ಮಧ್ಯವರ್ತಿಗಳು ಅವರಿಗೆ ತಲುಪುತ್ತಾಗುತ್ತೆ, ಕೇವಲ 25-30% ಮಾತ್ರ ರೈತರಿಗೆ ತಲುಪುತ್ತೆ ಅನ್ನುವಂಥದ್ದನ್ನ ಹಿಂದೆ ರಾಜೀವ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ನಾವೆಲ್ಲ ನೆನಪಿಸ್ಕೋಬೇಕಾಗುತ್ತೆ. ಪ್ರಸ್ತುತ ಆ ಸನ್ನಿವೇಶ ಇಲ್ಲ. ಎಲ್ಲರಿಗೂ ಜೀರೋ ಅಕೌಂಟ್ ನಲ್ಲಿ ಪ್ರತಿಯೊಬ್ಬರಿಗೂ ಖಾತೆಗಳನ್ನ ಮಾಡಿ 50-60 ಕೋಟಿ ಖಾತೆಗಳನ್ನ ತೆರೆದಂತ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲುತ್ತೆ. ಯಾವುದೇ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳು ರೈತರು ತಲುಪಬೇಕು ಅಂತಂದ್ರೆ ನೇರವಾಗಿ ಹಣ ಖಾತೆಗೆ ಹಾಕುವಂತದ್ದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹಾಗಾಗಿ ಮಧ್ಯವರ್ತಿಗಳ ಅವಳಿ ಎಲ್ಲೂ ಅವಕಾಶ ಇಲ್ಲದೆ 100 ರೂಪಾಯಿಗಳನ್ನ ನಾವು ಹಾಕಿದ್ರೆ 100 ರೂಪಾಯಿ ನೇರವಾಗಿ ರೈತರಿಗೆ ಸಲ್ಲುವಂತದ್ದು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿಜಿಯವರು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ವರ್ಷಕ್ಕೆ 2,000 ಕಂತು 2,000 ನೇರವಾಗಿ ಹಾಕುವಂತದ್ದನ್ನ ನರೇಂದ್ರ ಮೋದಿಜಿಯವರು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂತೆ ಯಡಿಯೂರಪ್ಪನವರು 4,000 ಹಣಗಳನ್ನ ಒಟ್ಟಿಗೆ ಹಾಕುವಂತದ್ದು ನೋಡಿದೆ. ಒಟ್ಟು 10,000 ನೇರವಾಗಿ ರೈತರ ಖಾತೆಗಳಿಗೆ ಅವರ ಬೆಳೆಗಳಿಗೋ, ಬಿತ್ತನೆಗೋ, ಉಳುಕೋ, ಬೆಳೆಯೋಕೆ ಯಾವ ತರ ಅನುಕೂಲ ಆಗಲಿ ಅಂತೇಳಿ ನೇರವಾಗಿ ಖಾತೆಗಳಿಗೆ ಹಾಕುವಂತದ್ದು ನಮ್ಮ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಜೀರೋ ಅಕೌಂಟ್ ಇರ್ಬೋದು, ಶೌಚಾಲಯಗಳಿರ್ಬಹುದು, ರೈಲು ಇರ್ಬೋದು, ವಿಮಾನಗಳಿರ್ಬೋದು, ಸಾಮಾನ್ಯ ಜನರು ಕೈಗೆಡಿಸುವಂತ ಎಲ್ಲ ಕೆಲಸಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಕನ್ಯಾಕುಮಾರಿನ ಕಾಶ್ಮೀರ ತನಕ ನೇರವಾಗಿ ದೊಡ್ಡ ರಸ್ತೆಗಳನ್ನ ಮಾಡಿ ಸಮಯನ ಉಳಿತಾಯ ಮಾಡಿದ್ದೀವಿ, ಇಂಧನವನ್ನು ಉಳಿತಾಯ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರಗಳು ಮಾಡಿದ್ದಾರೆ. RTC ಮನೆ ಕೊಟ್ಟಂತ ಕೀರ್ತಿ ನಮ್ಮ ತಲುಪುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ, ನಮ್ಮ ರೈತ ಬೆಳೆದಂತ ಬೆಳೆಗಳಿಗೆ ಮಾನ್ಯತೆ ಸಿಗುವಂತದ್ದು, ರೈತ ಬೆಳೆದಂತ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಳೆವನ್ನು ಘೋಷಣೆ ಮಾಡತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿಜಿ ಅವರು. ಪ್ರತಿಯೊಂದು ಎಳ್ಳಿರ್ಬೋದು, ಭತ್ತ ಇರ್ಬೋದು, ಕಬ್ಬಿರ್ಬೋದು, ಸಾಮಾನ್ಯ ಮೆಕ್ಕೆಜೋಳ ಇರ್ಬೋದು, ಎಲ್ಲವಕ್ಕೂ ಸರ್ಕಾರ ಒಂದು ನಿಗದಿಯನ್ನ ಮಾಡಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ರೈತರಿಗೆ ನೇರವಾಗಿ ಹೆಚ್ಚು ಹಣ ತಲುಪುವಂತ ಕೆಲಸವನ್ನ ನಮ್ಮ ಸರ್ಕಾರಗಳು ಮಾಡಿದೆ. 0% ಬಡ್ಡಿ ದರ, 5 ಲಕ್ಷವರೆಗೆ 0% ಬಡ್ಡಿ ದರ ಸಾಲ ಹಾಕುವಂತಿರ್ಬೋದು. ಮನೆ ಕಟ್ಟಲಿಕ್ಕೆ ಆಗಲಿ ಬೇರೆ ಸಾಲಗಳನ್ನ ತೆಗೆದುಕೊಂಡಾಗ ನಾವು ಹಿಂದೆ 15-20% ಬಡ್ಡಿಯನ್ನ ನಾವು ಕಟ್ಟಿದ್ದೇವೆ. ಆದ್ರೆ ಪ್ರಸ್ತುತ 6-7%ಗೆ ಬಡ್ಡಿ ದರವನ್ನು ಇಳಿಕೆ ಮಾಡಿ, ಅದು ವಾಹನ ಸಾಲ ಇರ್ಬೋದು, ಮನೆ ಸಾಲ ಇರ್ಬೋದು, ರೈತರ ಬೆಳೆಗಳ ಸಾಲ ಇರಬಹುದು, ಎಲ್ಲವಕ್ಕೂ 4-5% ಸಿಗುವಂತ ವ್ಯವಸ್ಥೆಗಳನ್ನ ನಮ್ಮ ಬಿಜೆಪಿ ಸರ್ಕಾರಗಳು ಮಾಡಿದೆ. ಈ ಜನೌಷಧಿ ಕೇಂದ್ರಗಳನ್ನ ತೆರೆಯುವಂತ ಕೆಲಸವನ್ನ ನಮ್ಮ ಸರ್ಕಾರಗಳು ಮಾಡಿದೆ. ಈ ತರ ಕೃಷಿ ಸಿಂಚನ ಯೋಜನೆ ಇರ್ಬೋದು, ಈಗ ಸೂರ್ಯಘರ್ ಯೋಜನೆ ಇರ್ಬೋದು. ನಾವು ಕರೆಂಟ್ಗೆ ತುಂಬಾ ತೊಂದರೆ ಇದ್ದಂತ ಸಂದರ್ಭಗಳು ನೋಡಿದ್ದೇವೆ. 2 ಗಂಟೆ 3 ಗಂಟೆ ಕೊಟ್ಟರೆ ಸಾಕು ಕರೆಂಟ್, ಅದೇ ಖುಷಿ ಪಡ್ತಾ ಇದ್ವಿ. ಇವತ್ತು ನಿರಂತರವಾಗಿ 24 ಗಂಟೆ ಟೈಮ್ ಕರೆಂಟ್ಗಳು ಸಿಗ್ತಾ ಇದೆ. ಅದಕ್ಕೆ ಇನ್ನು 25 ವರ್ಷಕ್ಕೆ ಏನೇನು ಬೇಕೋ ಎಷ್ಟು ಎಲ್ಲ ಸವಲತ್ತುಗಳನ್ನ ಇವತ್ತು ನಾವು ಈಗಾಗಲೇ ಅದನ್ನ ಪೂರ್ವಭಾವಿಯಾಗಿ ಮಾಡಿ
ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ರೈತರ ಖಾತೆಗಳಿಗೆ ನೇರವಾಗಿ ಅಕೌಂಟ್ ಬರೋದು ಒಂದು ಸೈಡ್ ಆದರೆ